ಸರ್ ಇಲ್ಲಿಂದ 7:10ಕ್ಕೆ ಬಿಟ್ವಿ. 7:20 ಅಷ್ಟೊತ್ತಿಗೆ ಬರ್ಗೇನಹಳ್ಳಿ ಹೋದ್ವಿ. ನೋವು ಅಂತ ಇದ್ದ, ಎದೆ ನೋವು ತುಂಬ ಅಂದ. ಅಲ್ಲಿಂದ ಸೀದಾ ಆರೋಗ್ಯ ಭಾರತಿಗೆ ಬಂದೆ. ಆರೋಗ್ಯ ಭಾರತಿಗೆ ಬರೋ ಅಷ್ಟೊತ್ತಿಗೆ ಅವರು ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲಪ್ಪ, ಇದು ಬೇರೆ ಎಲ್ಲನ ಕರ್ಕೊಂಡೋಗೋ, ನಮ್ಮಲ್ಲಿಲ್ಲ ಅಂದರು. ಅಲ್ಲಿಂದ ವಿಕೇರ್ ಕರ್ಕೊಂಡೋದೆ. ಅವರು ಪಲ್ಸು ಎಲ್ಲ ಚೆಕ್ ಮಾಡೋ ಅಷ್ಟೊತ್ತಿಗೆ ಇಲ್ಲ, ಡೆತ್ ಆಗ್ಬಿಟ್ಟವ್ರೆ ಅಂದರು ಸರ್. ಅಲ್ಲಿಂದ ಸೀದಾ ನೆಲಮಂಗ್ಲಕ್ಕೆ ಕರ್ಕೊಂಡೋಗಿ ಡೆತ್ ಆದಮೇಲೆ ಯಾರೂ ಬಂದಿಲ್ಲ ಸರ್ ಕಂಪ್ನಿಯವರು? ನಾವು ಇಲ್ಲಿದ್ದಾಗ ಯಾರೂ ಬರಲಿಲ್ಲ ಸರ್. ಅಲ್ಲಿಗೆ ನೆಲಮಂಗ್ಲಕ್ಕೆ ಕರ್ಕೊಂಡು ಹೊಂಟೋದ್ವಿ ನಾವು. ಇನ್ಫಾರ್ಮೇಷನ್ ಯಾವಾಗ ಹೇಳಿದ್ರು ಅವ್ರಿಗೆ? ಡೆತ್ ಆಗಿ ಒಂದು 5 ನಿಮಿಷಕ್ಕೆ ಫೋನ್ ಮಾಡಿದೆ ಸರ್. ಇಮಿಡಿಯೇಟ್ಲಿ ಹೇಳಿದ್ರು, ಯಾರು ರೆಸ್ಪಾನ್ಸ್ ಮಾಡಲಿಲ್ವಾ? ಇಲ್ಲ, ಬರ್ತೀವಿ ಅಂದರು, ಓಕೆ. ಬಂದಿಲ್ಲ. ವಿನಿ ಅಂತ ಮೆಡಿಕೇರಲ್ಲಿ ಕೆಲಸ ಮಾಡ್ತಿದ್ದ ಹುಡುಗ, ಕರೆಕ್ಟಾಗಿ 23 ವರ್ಷ. ಅವ್ರು ಇಲ್ಲಿ ಕೆಲಸ ಮಾಡ್ತವ್ರೆ. ನಿನ್ನೆ 7:20ರಲ್ಲಿ ಡೆತ್ ಆಗವ್ರೆ. ಇಲ್ಲಿಗೆ 30 ಅವರ್ ಆಗೈತೆ. ಒಬ್ಬರು ಕಂಪ್ನಿಯವರು ಎಂಪ್ಲಾಯಿ ಹಿಂಗಾಗವನೇ ಹಿಂಗಿಲ್ಲ ಅಂತ ಅಂದ್ಬಿಟ್ಟು ಅವ್ರ ಮನೆ ಫ್ಯಾಮಿಲಿಗೆ ಆಗಲಿ ಮತ್ತೊಂದೇ ಆಗಲಿ ಯಾರಿಗೂ ಇನ್ಫಾರ್ಮೇಷನ್ ಕೊಟ್ಟಿಲ್ಲ, ಏನು ಬಂದು ಮಾತಾಡೋ ಇಲ್ಲ. ಇಲ್ಲಿ ಆನ್ ಡ್ಯೂಟಿ ಒಳಗೆ ಸತ್ತವನೇ ಸರ್. ಇವಾಗ ಪ್ರೊಟೆಸ್ಟ್ ಮಾಡ್ತಿದ್ದೀರಲ್ಲ, ಯಾರಾದರೂ ಅಧಿಕಾರಿಗಳು ಕಂಪ್ನಿಯಿಂದ ಈಚೆ ಬಂದು ಮಾತಾಡಿದಾರಾ? ಯಾರೂ ಮಾತಾಡಿಲ್ಲ ಸರ್. ಇವಾಗ ನಮ್ಮ ಎಂಪ್ಲಾಯ್ ಪೂರ್ತಿ ಡ್ರೈವರು ಪಿಕ್ಕರು ಪ್ರತಿಯೊಬ್ಬರು ಅವ್ನಿಗೆ ಏನಾದರೂ ಸಾಂತ್ವನ ಹೇಳಿ ಅವ್ನಿಗೆ ಏನಾದರೂ ಕೊಡಿಸ್ಬೇಕು ಅವ್ರ ತಂದೆ ತಾಯಿಗೆ ಅಂದ್ಬಿಟ್ಟು ಎಲ್ಲರೂ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಇವತ್ತು 30 ಅವರ್ ಆಗೈತೆ ಸರ್. ಇದುವರೆಗೂ ಬಂದು ಏನಾಗಿದೆ ಇಲ್ಲಿ, ಯಾವ ರೀತಿ ಆಯಿತು, ಏನೂ ಒಂದು ರೆಸ್ಪಾನ್ಸಿಬಲೇ ಕೊಟ್ಟಿಲ್ಲ. ಏನಾಗೈತೆ ಏನಿಲ್ಲ ಅಂತ ಅದನ್ನು ಕೊಟ್ಟಿಲ್ಲ. 3 ತಿಂಗಳು ಆದಮೇಲೆನೂ ಹಿಂಗಾಗೈತಪ್ಪ, ಈ ಹುಡುಗಂಗೆ ಹಿಂಗಿತ್ತು ಅಂತ ಫಸ್ಟೇ ಕೊಟ್ಟಿದ್ರೆ ಆ ಹುಡುಗ ಬದುಕೊಳ್ಳೋ ಚಾನ್ಸಸ್ ಜಾಸ್ತಿ ಇತ್ತು ಸರ್. ಎಲ್ಲಿ ಚೆಕಪ್ ಮಾಡಿಸಿ 3 ತಿಂಗಳಾಗೈತೆ, ಆ ರಿಪೋರ್ಟೇ ಕೊಟ್ಟಿಲ್ಲ. ಈ ರೀತಿ ಮಾಡ್ತಾರೆ ಸರ್. ಇದು ಒಬ್ಬ ಅಲ್ಲ, ಇದು 2ನೇ ನಾವು ಹೋಗಿರೋದು. 9 ತಿಂಗಳಲ್ಲಿ ಫಸ್ಟ್ ಒಬ್ಬ ಹೋಗಿದ್ದ, ಇವಾಗ ವಿನಿ ಅಂತ ಇವಾಗ ಸತ್ತಿರೋದು ಸರ್. ಏನು ಆನ್ ಡ್ಯೂಟೆಯಲ್ಲಿ ಸತ್ತವ್ರು, ಏನು ಇನ್ಫಾರ್ಮೇಷನ್ ಕೊಡ್ತಾ ಇಲ್ಲ. ಏನು ಬಂದು ಹಿಂಗೆ ಐತಪ್ಪ, ನಾವು ಕಂಪ್ನಿ ಪರವಾಗಿ ನಿಮ್ಮ ಪರವಾಗಿದ್ದೀವಿ, ಹಿಂಗೆ ಮಾಡ್ಕೊಡ್ತೀವಿ ಒಳ್ಳೇದು, ಯಾವುದು ಒಂದು ರೆಸ್ಪಾನ್ಸಿಬಲೇ ತಾಂತಾ ಇಲ್ಲ ಕಂಪ್ನಿ ಸರ್. ಈ ಕಂಪ್ನಿ ಮೆಡಿಕೇರ್ ಅಂತ ಕಂಪ್ನಿಲಿ 7-8 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಸರ್. ಕೆಲಸ ಮಾಡ್ತಿರೋ ಎಂಪ್ಲಾಯೀಸ್ಗಳಿಗೆ ಒಂದು ID ಕಾರ್ಡ್ ಕೊಟ್ಟಿಲ್ಲ. ಅವರು ಹೆಂಗೆ ಬೇಕೋ ಹಂಗೆ ಬರ್ಬೋದು, ಹೆಂಗೆ ಬೇಕೋ ಅವ್ರಿಗೇನು ಕೆಲಸ ಒಂದು ಆಗಬೇಕಷ್ಟೇ. ಎಂಪ್ಲಾಯೀಸ್ಗೆ ಏನಾದರೂ ಜವಾಬ್ದಾರಿ ಇಲ್ಲ. ಇವಾಗ ಕ್ಯಾಬಲ್ಲಿ ಹೋಗ್ತಾರೆ ಡ್ರೈವರ್ಸ್ಗಳು, ಎಲ್ಲಿ ಏನೇ ಆದ್ರೂ ರೆಸ್ಪಾನ್ಸ್ ಇಲ್ಲ. ಅವರೇ ಏನೋ ಇದ್ದರೆ ಅವರೇ ಮಾಡ್ಕೊಂಬರ್ಬೇಕು. ಇವ್ರಿಗೇನು ಮೇನ್ ಕೆಲಸ ಆಗಬೇಕು. ಈ ಮೆಡಿಕೇರ್ ಕಂಪ್ನಿಲಿ ಇದೊಂದು ನಡೀತಾ ಇದೆ ಸರ್. ಈ 30 ಅವರ್ ಆಗಿದೆ, 36 ಅವರ್ ಆಗಿದೆ. ಇವಾಗಲಿಂದವರೆಗೂ ಏನು ನಮಗೆ ಸಾಂತ್ವನ ಕೊಡ್ತಾ ಇಲ್ಲ. ಹೆಣ ಬಂದು ತುಮಕೂರು ಹಾಸ್ಪಿಟ್ಲ್ ಇದೆ, ಇದಕ್ಕೆ ಏನಾದ್ರು ಒಂದು ಪರಿಹಾರ ಮಾಡಿಕೊಡ್ಬೇಕು ಅಂತ ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀವಿ ಸರ್. ನನ್ನ ಹೆಸರು ನವೀನ್ ಅಂತ. ವಿನಯ್ನ ಫ್ರೆಂಡು, ಒಂದೇ ಮನೆ ಅಕ್ಕಪಕ್ಕ ಸರ್. ಇಲ್ಲಿ ಪ್ರಾಬ್ಲಮ್ ಏನಂದರೆ, ಇಲ್ಲಿ ಕೆಲಸದಲ್ಲಿ ಯಾರಿಗೂ ಸೇಫ್ಟಿ ಇಲ್ಲ. ಒಂದು 36 ಅವರ್ಸ್ ಆಗಿದೆ. ಒಬ್ಬರು ಬಂದು ಹಾಸ್ಪಿಟ್ಲ್ ಹತ್ರ ಏನಾಗಿದೆ ಏನು ಅಂತ ಗೊತ್ತಿಲ್ಲ. ದಾಸ್ಪೇಟೆಯಿಂದ ನೆಲಮಂಗಲದಿಂದ ಈಗ ತುಮಕೂರು ಶಿಫ್ಟ್ ಮಾಡಿದ್ದೀವಿ. ಇದುವರೆಗೂ ಒಬ್ಬರು ಬಂದಿಲ್ಲ. ಇಲ್ಲಿ ಸರ್ 2 ತಿಂಗಳಿಂದ ಎಲ್ ಚೆಕಪ್ ಆಗಿದೆ. ಇಲ್ಲಿಗೆ ಎಲ್ಲರಿಗೂ ಆಗಿದೆ. ಒಬ್ರಿಗೆ ಏನಾಗಿದೆ, ಈಗ ಅವ್ನಿಗೆ ಎಲ್ ಚೆಕಪ್ ಆಗಿದ್ಮೇಲೆ 2 ತಿಂಗಳಲ್ಲಿ ಅವ್ನಿಗೆ ಏನೇ ಸಿಸ್ಟಮ್ ಇದ್ರೂ ಅವ್ನಿಗೆ ಗೊತ್ತಾಗಬೇಕು. ಬಟ್ ಯಾರಿಗೂ ರಿಪೋರ್ಟ್ ಕೊಟ್ಟಿಲ್ಲ. ಇವತ್ತು ರಿಪೋರ್ಟ್ ಕೊಟ್ಟಿದ್ರೆ ಅವ್ನು ಬದುಕುಳಿಯೋನು. ಇವತ್ತು ರಿಪೋರ್ಟ್ ಕೊಟ್ಟಿಲ್ಲ. ಆ ರಿಪೋರ್ಟ್ ಎಲ್ಲಿ, ಯಾರಿಗೆ ಏನಾಗಿದೆ ಅಂತ ಒಬ್ರಿಗೆ ಒಂದು ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಇಲ್ಲಿ ಹೋಗ್ಲಿ ಆಯ್ತು, 36 ಅವರ್ ಆಗಿದೆ. 36 ಅವರಿಂದ ಒಬ್ಬ ಬಂದು ಹಿಂಗ ಆಗ್ಬೇಕು, ಅವ್ನಿಗೆ ಏನೋ ಒಂದು ಸಾಂತ್ವನ ಕೊಡ್ಬೇಕು, ಏನೂ ಇಲ್ಲ ಸರ್. ಎಲ್ಲ ಅವ್ರವ್ರ ಪಾಡಿಗೆ ಅವ್ರದ್ದು ಏನಾಯ್ತು, ಅವ್ನಿಗೆ ಡ್ರೈವರ್ಸ್ ಹತ್ರ ತಲೆ ಕೆಡಿಸ್ಕೊಳ್ಳಲ್ಲ, ಏನೂ ಇಲ್ಲ. ಇಲ್ಲಿ ಮೇನ್ ಅವನು ಅವತ್ತು ರಿಪೋರ್ಟ್ ಬಂದಿದ್ದು ಕರೆಕ್ಟಾಗಿ ಕೊಟ್ಟಿದ್ರೆ ಸರ್, ಇವತ್ತು ಅವ್ನು ಬದುಕೊಳ್ಳೋನು. ಇನ್ನೊಂದು ಕಡೆ ಎಲ್ಲ ಹಾಸ್ಪಿಟಲ್ ತೋರಿಸಿರೋನು. ಇವತ್ತು ಕೇರ್ಲೆಸ್ ಇಂದ ಅವ್ರಿಗೇನು ಗೌರ್ಮೆಂಟ್ಗೆ ಒಂದು ರಿಪೋರ್ಟ್ ತೋರಿಸ್ಬೇಕು. ಯಾರನ್ನ ಬಂದರೆ ಚೆಕಿಂಗ್ ಬಂದರೆ ಅವ್ರಿಗೆ ರಿಪೋರ್ಟ್ ತೋರ್ಸೋಕ್ಕೋಸ್ಕರ ಒಂದು ಮಾತ್ರ ಅವ್ರಿಗೊಂದು ಏನೋ ಒಂದು ರೆಸ್ಪಾನ್ಸಿಗೆ ಅವ್ರಿಗೆ ಏನು ಬೇಕೋ ಅದಕ್ಕೆ ಮಾಡ್ಕೊಂತವ್ರು ಹೊರತು ಇಲ್ಲಿ ಜನಸಾಮಾನ್ಯರಿಗೆ, ಇಲ್ಲಿ ಡ್ರೈವರ್ಗಳಿಗೆ ಯಾರಿಗೆ ಆಗಲಿ ಏನಕ್ಕೂ ಮಾಡ್ತಾ ಇಲ್ಲ ಸರ್. ಅವ್ರಿಗೆ ಬೇಕಷ್ಟೇ, ಅವ್ರ ಕಂಪ್ನಿಗೆ ಏನಾಗಬೇಕು, ಉದ್ಧಾರ ಆಗಬೇಕು, ಅವ್ರಿಗೆ ಮಾತ್ರ ಮಾಡ್ಕೊತಾರೆ ಸರ್. ಇಲ್ಲಿ 36 ಗಂಟೆ ಆಗೈತೆ ಸರ್. ಎಷ್ಟೊತ್ತು ಬೇಕು ಸರ್ ಬರೋಕ್ಕೆ? ನೆನ್ನೆಯಿಂದ 1 ಅವರ್ 2 ಅವರ್ ಅಂತಾರೆ. ಒಬ್ರು ಬಂದು ಇನ್ನೊಂದು ಕಡೆ ಹೋಗ್ತಾರೆ, ಇನ್ನೊಬ್ರು ಬಂದು ಇನ್ನೊಂದು ಕಡೆ ಹೋಗ್ತಾರೆ. ಬರೀ ನೆನ್ನೆಯಿಂದ 2 ಅವರ್ ಅನ್ಕೊಂಡು ಇಷ್ಟೊತ್ತು 36 ಅವರ್. ಅವ್ರ ಅಪ್ಪ ಅಮ್ಮ ಹೆಣ ಮುಂದೆ ಇಟ್ಕೊಂಡು ಹೆಂಗ್ ಸರ್ ಇರ್ತಾರೆ? ಕಂಪ್ನಿಯಲ್ಲಿ ಏನೊಂದು ಫೆಸಿಲಿಟಿ ಇಲ್ಲ ಸರ್. ಯಾರಿಗೊಂದು ಫೆಸಿಲಿಟಿ ಇದೆ? 10 ವರ್ಷ ಆಗಿದೆ, 25 ವರ್ಷ ಆಗಿದೆ, ಒಬ್ರಿಗೆ ಪರ್ಮನೆಂಟ್ ಆಗಿಲ್ಲ. ಆನಂದ ಟೀಮ್ ಮಿಸ್ಸಸ್ ಮಾತಾಡ್ತಿರೋದು. ಅವ್ರದ್ದು ಡೆತ್ ಆಗಿ 5.5 ತಿಂಗಳಾಯಿತು. ಬೋನಸ್ ಹಾಕ್ತೀನಿ ಅಂದರು, ಬೋನಸ್ಸು ಹಾಕಲಿಲ್ಲ. ಒಂದು ತಿಂಗಳಿಂದ ಹೇಳ್ತಾ ಇದ್ದಾರೆ, ಅವಾಗಿಂದ ಈಗ ಹಾಕ್ತೀನಿ, ಎಲ್ಲ ಸೆಟ್ಲ್ಮೆಂಟ್ ಮಾಡಿಕೊಡ್ತೀವಿ ಅಂತ ಹೇಳ್ತಿದೆ. ಇದುವರೆಗೂ ಯಾರು ನಮ್ಮನ್ನು ರೆಸ್ಪಾನ್ಸೇ ಮಾಡ್ತಾ ಇಲ್ಲ, ಒಂದು ಫೋನು ಸಹ ಮಾಡ್ತಾಯಿಲ್ಲ. ಬೋನಸ್ ಹಾಕಿ ಅಂತ ಫೋನ್ ಮಾಡಿದರೆ ಫೋನು ಸಹ ಪಿಕ್ ಮಾಡಲ್ಲ ಅವರು. ಅವಾಗ ಹಾಕ್ತೀನಿ ಇವಾಗ ಹಾಕ್ತೀನಿ ಅಂತ ಹೇಳ್ತಾರೆ, ಆಮೇಲೆ ಹಾಕೋದೇ ಇಲ್ಲ ಸರ್ ಅವರು. ಅವ್ರ ಕಡೆಯಿಂದ ನಮಗೆ ನ್ಯಾಯ ಸಿಗಲೇಬೇಕು. ಕಂಪ್ನಿ ಕಡೆಯಿಂದ ಹುಡುಗಿಯರ್ ಇರ್ತಾವ ಸರ್. 9 ಗಂಟೆ ಮೇಲೆ ಆಕ್ಸಿಡೆಂಟ್ ಆಗಿತ್ತು. ಕೆಲಸ ಮುಗಿಸ್ಕೊಂಡು ಬರ್ತಾ ಇರ್ಬೇಕಾದ್ರೆ ಹುಡುಗಿಯರ್ ಇರ್ತಾವ, ಆಕ್ಸಿಡೆಂಟ್ ಆಗಿತ್ತು. Gracias.